ಸೌಪರ್ಣಿಕಾ, ಅದೇನೋ ನಿನ್ ಮಗ ಸರ್ಪ್ರೈಸ್ ಇದೆ, ಸ್ಪೆಷಲ್ ಇದೆ ಅಂತ ಹೇಳ್ತಾ ಇದ್ದಾನೆ. ಏನ್ ನಡೀತಾ ಇದೆ ಇಲ್ಲಿ? ನಿಮ್ ಬಗ್ಗೆ ಆಗ್ಲಿ ನಿಮ್ ಮಗನ್ ಬಗ್ಗೆ ಆಗ್ಲಿ ನನ್ಗೇನ್ ಗೊತ್ತಿರುತ್ತೆ? ಎಲ್ಲ ಕುತ್ತಿಗೆಗೆ ಬಂದ್ಮೇಲೆ ತಾನೇ ಗೊತ್ತಾಗೋದು. ಆಂಟಿ, ಅಂಕಲ್, ನಾನು ಆಕ್ಚುಲಿ ಆಂಟಿ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಪ್ಲೀಸ್ ಎಕ್ಸ್ಕ್ಯೂಸಸ್. ಇಟ್ಸ್ ಓಕೆ. ಹೇಳು, ಏನ್ ವಿಷಯ? ಅದು ಹೇಳು. ಮೈನಾ ಮತ್ತೆ ಪುಷ್ಪ ಕಾಣಿಸ್ತಿಲ್ಲ. ಏನು ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಅದೇ ನನಗೂ ಗೊತ್ತಾಗ್ತಿಲ್ಲ ಆಂಟಿ. ನರ್ತನ ನೀನ್ ಹೇಳಿದ್ ಯಾವ ಕೆಲ್ಸನೂ ಸರಿಯಾಗಿ ಮಾಡಲ್ಲ. ಆ ಮೈನಾ ಇಲ್ಲಿಗೆ ಬರ್ದಿರೋ ತರ ನೋಡ್ಕೋತೀನಿ ಅಂದೆ, ಅದನ್ನು ಮಾಡ್ಲಿಲ್ಲ. ಕೊನೆ ಪಕ್ಷ ಅವಳು ಪುಷ್ಪಕ್ ಮುಂದೆ ಇಲ್ದೇ ಇರೋ ಹಾಗೆ ನೋಡ್ಕೋ. ಅದನ್ ಮಾಡೋದ್ ಬಿಟ್ಟು ನನ್ ಮುಂದೆ ಬಂದ್ ನಿಂತಿದ್ಯಲ್ಲ. ಛೇ ಆಂಟಿ, ನಾನು ಎಷ್ಟೋ ಸಲ ಟ್ರೈ ಮಾಡ್ದೆ. ಅವ್ರನ್ನ ನನ್ನ ಹತ್ರನೇ ಇಟ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟೆ. ಆದ್ರೆ ಪ್ರತಿ ಸಲ ಅವ್ನು ನನ್ನಿಂದ ಬಿಡಿಸ್ಕೊಂಡ್ ಹೋಗ್ತಾನೆ ಇದ್ದ ಆಂಟಿ. ಇದನ್ನ ಹೇಳೋದಿಕ್ಕ ನಾನ್ ನಿನಗ ಆ ಕೆಲ್ಸ ವಹಿಸಿರೋದು? ಬಿಡಿ ಆಂಟಿ, ನೋಡಿ, ಇವಾಗ ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲ. ಏನಾದ್ರೂ ಅನಾಹುತ ಆಗೋದಕ್ಕಿಂತ ಮುಂಚೆ ಮೊದ್ಲು ನಾವು ಹೋಗಿ ಅವನ್ನ ಹುಡುಕ್ಬೇಕು. ಬನ್ನಿ ಆಂಟಿ.